ಸ್ಟಾಕ್ ಮಾರ್ಕೆಟಿಂಗ್ ಆಪರೇಷನ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ BCom 2ನೇ ಸೆಮೆಸ್ಟರ್ನ ಈ ಒಂದು ಪರೀಕ್ಷೆಯಲ್ಲಿ ಒಟ್ಟು 10 ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕು. ಕೊಟ್ಟಿರುವ ಎಲ್ಲ ಪ್ರಶ್ನೆಗಳು ಕೂಡ 2 ಮಾರ್ಕ್ಸ್ 10 ಕ್ವಶನ್ಸ್ ಕಂಪಲ್ಸರಿ ಆಗಿರ್ತಾವೆ. ಯಾವುದೇ ರೀತಿಯ ಆಯ್ಕೆಗಳು ನಿಮ್ಮಲ್ಲಿ ಇರುವುದಿಲ್ಲ. ಪ್ರತಿ ಯೂನಿಟ್ ಮೇಲೆ ಮಿನಿಮಮ್ 15 to 20 ಕ್ವಶನ್ಸನ್ನು ನೀವು 2 ಮಾರ್ಕ್ಸ್ ತೆಗಿಬಹುದು. ಹಾಗಾಗಿ ಹಲವಾರು ವಿದ್ಯಾರ್ಥಿಗಳು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ರಿ. ಒಂದು ಅಂದಾಜಿನ ಆಧಾರದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಗೆ ನಾನು ಕೊಡ್ತಾ ಇದ್ದೀನಿ. ಇವುಗಳನ್ನು ಎಕ್ಸಾಮ್ ಪರ್ಪಸ್ ನೋಡ್ಕೋರಿ. ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್? ಹಣಕಾಸಿನ ಮಾರುಕಟ್ಟೆ ಎಂದರೇನು ಅಥವಾ ಅದರ ಅರ್ಥ ಬರೆಯಿರಿ ಅಂತ ಕೇಳ್ತಾರೆ. ಅದರ ಜೊತೆಗೆ ಸೆಕೆಂಡ್ ಕ್ವಶನ್, ಹಣದ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಮನಿ ಮಾರ್ಕೆಟ್? ಥರ್ಡ್ ಒನ್, ವಾಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್? ಬಂಡವಾಳ ಮಾರುಕಟ್ಟೆ ಎಂದರೇನು? ಪ್ರಾಥಮಿಕ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಪ್ರೈಮರಿ ಮಾರ್ಕೆಟ್? ದ್ವಿತೀಯ ಮಾರುಕಟ್ಟೆ ಎಂದರೇನು ಅಥವಾ ಇದಕ್ಕೆ ಅನುಷಂಗಿಕ ಮಾರುಕಟ್ಟೆ ಎಂದರೇನು ಅಂತ ಕೂಡ ಕೇಳ್ಬೋದು. ವಾಟ್ ಈಸ್ ಸೆಕೆಂಡರಿ ಮಾರ್ಕೆಟ್? ಹಣದ ಮಾರುಕಟ್ಟೆಯ ಪ್ರಕಾರಗಳನ್ನು ತಿಳಿಸಿ. ಮೆನ್ಷನ್ ಆರ್ ರೈಟ್ ದಿ ಟೈಪ್ಸ್ ಆಫ್ ಮನಿ ಮಾರ್ಕೆಟ್. ವಾಟ್ ಈಸ್ ಸೆನ್ಸೆಕ್ಸ್? ಸೆನ್ಸೆಕ್ಸ್ ಎಂದರೇನು? ಪಟ್ಟಿ ಮಾಡುವಿಕೆ ಅಥವಾ ಅದಕ್ಕೆ ಇನ್ನೊಂದು ಪದ ಯಾದೀಕರಣ ಎಂದರೇನು? ವಾಟ್ ಈಸ್ ಲಿಸ್ಟಿಂಗ್? ವಾಟ್ ಈಸ್ ಲಿಸ್ಟಿಂಗ್ ಅಂತ ಕೊಡ್ಬೋದು. ವಾಟ್ ಈಸ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ಕೊಡ್ಬೋದು. ವಾಟ್ ಈಸ್ ಲಿಸ್ಟಿಂಗ್ ಆಫ್ ಶೇರ್ಸ್? ಯಾವುದು ಬಂದರೂ ಕೂಡ ಅದೇ ಇರುತ್ತೆ. ಹಕ್ಕುದಾರರಿಗೆ ನೀಡಿಕೆ ಎಂದರೇನು? ವಾಟ್ ಈಸ್ ರೈಟ್ ಇಶ್ಯೂ ಆಫ್ ಶೇರ್ಸ್? ಡಿಲಿಸ್ಟಿಂಗ್ ಎಂದರೇನು? ವಾಟ್ ಈಸ್ ಡಿಲಿಸ್ಟಿಂಗ್? ಡಿಲಿಸ್ಟಿಂಗ್ನ ಪ್ರಕಾರಗಳನ್ನು ತಿಳಿಸಿ. ಮೆನ್ಷನ್ ಆರ್ ರೈಟ್ ದಿ ಟೈಪ್ಸ್ ಆಫ್ ಡಿಲಿಸ್ಟಿಂಗ್. ಹೂ ಈಸ್ ಸ್ಟಾಕ್ ಬ್ರೋಕರ್? ಷೇರು ದಲ್ಲಾಳಿ ಎಂದರೆ ಯಾರು? ಷೇರು ವ್ಯಾಪಾರದ ಪ್ರಕಾರಗಳನ್ನು ತಿಳಿಸಿ. ರೈಟ್ ದಿ ಟೈಪ್ಸ್ ಆಫ್ ಟ್ರೇಡಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ವಾಟ್ ಈಸ್ ಓಪನ್ ಔಟ್ಕ್ರೈ ಸಿಸ್ಟಮ್? ಮುಕ್ತ ಕೂಗು ವ್ಯಾಪಾರ ಪದ್ಧತಿ ಅಥವಾ ವ್ಯವಸ್ಥೆ ಅಂತ ಕರಿತೀವಿ ಎಂದರೇನು? ಇದಾದಮೇಲೆ ವಾಟ್ ಈಸ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್? ಪರದೆ ಆಧಾರಿತ ವ್ಯಾಪಾರಿ ಪದ್ಧತಿ ಅಥವಾ ವ್ಯವಸ್ಥೆ ಅಂತ ಕರಿತೀವಿ ಎಂದರೇನು? ವಾಟ್ ಈಸ್ ಡಿಮ್ಯಾಟ್? ಡಿಮ್ಯಾಟ್ ಎಂದರೇನು? ವಾಟ್ ಈಸ್ ಡಿಮೆಟರಲೈಸೇಷನ್ ಅಂತ ಕೇಳ್ಬೋದು. ಅದನ್ನು ಇನ್ನೊಂದು ಅಭೌತೀಕರಣ ಎಂದರೇನು? ವಾಟ್ ಈಸ್ ಮಾರ್ಕೆಟ್ ಆರ್ಡರ್? ಮಾರುಕಟ್ಟೆ ಆದೇಶ ಎಂದರೇನು? ವಾಟ್ ಈಸ್ ಲಿಮಿಟ್ ಆರ್ಡರ್? ಮಿತಿಯ ಆದೇಶ ಎಂದರೇನು? ವಾಟ್ ಈಸ್ ಟ್ರೇಡ್ ಕಾಸ್ಟ್? ವ್ಯಾಪಾರಿ ವೆಚ್ಚ ಎಂದರೇನು? ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್? ಷೇರು ಮಾರುಕಟ್ಟೆ ಸೂಚ್ಯಂಕ ಎಂದರೇನು? ಷೇರು ಮಾರುಕಟ್ಟೆಯ ಸೂಚ್ಯಂಕ ಎಂದರೇನು ಕೇಳ್ಬೋದು. ಅಥವಾ ಅದರ ಜೊತೆಗೆ ನಿಮ್ಗೆ ಷೇರು ಮಾರುಕಟ್ಟೆಯ ಸೂಚ್ಯಂಕದ ಪ್ರಕಾರಗಳನ್ನು ಬರೆಯಿರಿ. 4 ಪ್ರಕಾರಗಳದಾವೆ. ಆ 4 ಪ್ರಕಾರಗಳನ್ನು ಬರಿಬೇಕು. ವಾಟ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್? ಮಾರುಕಟ್ಟೆ ಬಂಡವಾಳೀಕರಣ ಎಂದರೇನು? ವಾಟ್ ಈಸ್ ನೆಫ್ಟಿ 50? ನೆಫ್ಟಿ 50 ಎಂದರೇನು? ವಾಟ್ ಈಸ್ ರಿಸ್ಕ್? ಅಪಾಯ ಎಂದರೇನು? ಅಪಾಯ ಎಂದರೇನು ಅಂತ ಕರಿಬೋದು. ಅಥವಾ ಷೇರು ಮಾರುಕಟ್ಟೆಯ ಅಪಾಯ ಈ ಥರನೂ ಕೂಡ ನಿಮ್ಗೆ ಕೇಳ್ಬೋದು. ಅಪಾಯದ ಪ್ರಕಾರಗಳನ್ನು ತಿಳಿಸಿ. ಮೆನ್ಷನ್ ದಿ ಟೈಪ್ಸ್ ಆಫ್ ರಿಸ್ಕ್. ವಾಟ್ ಈಸ್ ಸಿಸ್ಟಮೆಟಿಕ್ ರಿಸ್ಕ್? ವ್ಯವಸ್ಥಿತ ಅಪಾಯ ಎಂದರೇನು? ವಾಟ್ ಈಸ್ ಅನ್ಸಿಸ್ಟಮೆಟಿಕ್ ರಿಸ್ಕ್? ಅವ್ಯವಸ್ಥಿತ ಅಪಾಯ ಎಂದರೇನು? ವಾಟ್ ಈಸ್ ಮಾರ್ಕೆಟ್ ರಿಸ್ಕ್? ಮಾರುಕಟ್ಟೆಯ ಅಪಾಯ ಎಂದರೇನು? ಆರಂಭಿಕ ಸಾರ್ವಜನಿಕ ನೀಡಿಕೆ ಎಂದರೇನು?
ವಾಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರ್? ವಾಣಿಜ್ಯ ಪತ್ರ, ಕಮರ್ಷಿಯಲ್ ಪೇಪರ್ ಅಂತ ಕೇಳ್ಬೋದು. ವಾಟ್ ಈಸ್ ಕಮರ್ಷಿಯಲ್ ಪೇಪರ್? ಅಂತರ್ಜಾಲ ವ್ಯಾಪಾರ ಎಂದರೇನು? ವಾಟ್ ಈಸ್ ಇಂಟರ್ನೆಟ್ ಟ್ರೇಡಿಂಗ್ ಆರ್ ಆನ್ಲೈನ್ ಟ್ರೇಡಿಂಗ್? ಅಂತರ್ಜಾಲ, ಆನ್ಲೈನ್ ಟ್ರೇಡಿಂಗ್ ಈ ರೀತಿಯಲ್ಲಿ ಕೂಡ ಕೇಳ್ಬೋದು. ಕೆಲವೊಂದಿಷ್ಟು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಕ್ಸಾಮಿನ ದೃಷ್ಟಿಯಿಂದ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಇದರಿಂದನೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಬರಬಹುದು. ಇದರ ಜೊತೆಗೆ ಎಕ್ಸ್ಪಾಂಡಿಗೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳಿರ್ತಾರೆ ನಿಮ್ಗೆ. ಈ ಒಂದು ಎಕ್ಸ್ಪಾಂಡಿಗೆ ರಿಲೇಟೆಡ್ ಇರುವಂಥದ್ದನ್ನು ನಾವು ಈ ಯೂನಿಟ್ನಲ್ಲಿ ನೋಡಿದರೆ, ಫಸ್ಟ್ ನಿಮ್ಗೆ ಸೆಬಿ, ಎಕ್ಸ್ಪಾಂಡ್ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ದೆನ್ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, IBPC, ಇಂಟರ್ ಬ್ಯಾಂಕ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್, IPO, ಇನಿಷಿಯಲ್ ಪಬ್ಲಿಕ್ ಆಫರ್, ಸೆನ್ಸೆಕ್ಸ್, ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸಿಟಿವ್ ಇಂಡೆಕ್ಸ್, SDL, ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್, CDSL, ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಲಿಮಿಟೆಡ್, OTCEI, ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ನೆಕ್ಸ್ಟ್ S&P, ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ಸ್, SBTS, ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್. ಇವಿಷ್ಟು ಎಕ್ಸ್ಪಾಂಡ್ನಲ್ಲಿ ಈ 1 to 5th ಯೂನಿಟ್ದಲ್ಲಿ ಇರುವಂತಹ ಎಕ್ಸ್ಪಾಂಡುಗಳು. ಇವುಗಳನ್ನು ಕೂಡ ನೋಡ್ಕೋರಿ. ಆಲ್ ದ ಬೆಸ್ಟ್.